ದರಿದ್ರದವಳು ಆ ಪಲ್ಲವಿಯಿಂದ ಇಷ್ಟೊಂದು ಬದಲಾದ. ಮಾಡ್ತೀನಿ ಅವಳಿಗೆ. ಸದ್ಯ ನಾನು ಹಾಕಿರೋ ಬಾಂಬ್ ಚೆನ್ನಾಗಿ ಬ್ಲಾಸ್ಟ್ ಆಯ್ತು. ವಿಕ್ಕಿ, ಆಂಟಿ ಆ ಥರ ಎಲ್ಲ ಮಾತಾಡಿದ್ರು ಅಂತ ನಿಂಗೆ ತುಂಬಾ ಬೇಜಾರಾಯ್ತು ಅನ್ಸುತ್ತೆ. ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಶಿ. ನಾನು ಯಾಕಾದ್ರೂ ಮತ್ತೆ ಪ್ರೀತಿಲಿ ಬಿದ್ನೋ ಅಂತ ಅನಿಸ್ಬಿಟ್ಟಿದೆ. ಒಂಟಿ ಜೀವನನೇ ಎಷ್ಟೋ ನೆಮ್ಮದಿಯಾಗಿತ್ತು ಅಂತ ಅನ್ನಿಸ್ತಿದೆ. ಬೇಜಾರು ಮಾಡ್ಕೋಬೇಡ ವಿಕ್ಕಿ, ಪ್ಲೀಸ್. ನೀನು ಈ ಥರ ಡಲ್ ಆಗಿದ್ರೆ ನಂಗೆ ನೋಡೋಕ್ಕೆ ಆಗಲ್ಲ. ನನಗಿದೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಶಿ. ಆಮೇಲೆ ಅವ್ರಿಗೆ ಎಷ್ಟು ಸಲ ಹೇಳಿದ್ದೀನಿ ತೇಜು ಮುಂದೆ ಹಾಗೆಲ್ಲ ಮಾತಾಡಬೇಡಿ ಅಂತ, ಕೇಳೋದೇ ಇಲ್ಲ. ಹೇಳೋದು ಸುಲಭ ವಿಕ್ಕಿ. ನೀನು ಒಂದೇ ಒಂದು ಕ್ಷಣ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಏನೇ ಆಗಿದ್ರೂ ಪಲ್ಲವಿ ಮಾಡಿದ್ದು ತಪ್ಪೇ ಅಲ್ವಾ? ಆಂಟಿ ಆಲ್ರೆಡಿ ಮಗಳನ್ನ ಕಳ್ಕೊಂಡಿದ್ದಾರೆ. ಇವಾಗಿರೋದು ತೇಜು ಒಬ್ಬನೇ. ಅವನಿಗೆಲ್ಲಿ ಏನಾಗ್ಬಿಡುತ್ತೆ ಅಂತ ಅವ್ರಿಗೆ ಭಯ. ಅದೇ ಆತಂಕದಲ್ಲಿ ಅವ್ರು ಹಾಗೆಲ್ಲ ಮಾತಾಡಿದಾರಷ್ಟೇ. ಆಕ್ಚುಲಿ ತೇಜು ವಿಷಯದಲ್ಲಿ ಪಲ್ಲವಿಯವ್ರು ಹಾಗೆಲ್ಲ ಕೇರ್ಲೆಸ್ ಮಾಡೋರೇ ಅಲ್ಲ. ಯಾಕೆ ಹಾಗೆಲ್ಲ ಮಾಡಿದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಲ್ಲದೆ ಇದು ಬೇರೆ ಟೈಮಲ್ಲಿ ಆಗಿದ್ರೆ ಇಷ್ಟು ದೊಡ್ಡದಾಗ್ತಾನೆ ಇರಲಿಲ್ಲ. ಈಗ ಆಲ್ರೆಡಿ ನನ್ನ ಮತ್ತು ಅವ್ರ ಮಧ್ಯೆ ತುಂಬಾ ಸಮಸ್ಯೆಗಳಿದಾವೆ. ಛೇ, ಹೋಗಿ ಹೋಗಿ ಇಂಥ ಟೈಮಲ್ಲಿ ಸಮಸ್ಯೆ ಆಯಿತು. ನನಗೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರತಿ ಸಲ ನಮ್ಮಿಬ್ರು ಮಧ್ಯೆ ಇರೋ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೊರಟಾಗ್ಲೇ ಸಮಸ್ಯೆಗಳೇನು ದೊಡ್ಡದಾಗ್ತಾನೆ ಇರ್ತವೆ. ವಿಕ್ಕಿ, ಹಾಗಿದ್ರೆ ನೀನ್ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು. ಹೌದು ವಿಕ್ಕಿ, ಸಿಚುವೇಶನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಆ ಸಿಚುವೇಶನ್ನೇ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ ಅಂದಾಗ ನಾವು ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ದಿನ ನೀನು ನಿನ್ ಪಾಡಿಗಿರೋದು ಒಳ್ಳೇದು ಅಂತ ಅನ್ನಿಸ್ತಿದೆ. ನಿಶಿ, ಆಲ್ರೆಡಿ ಲೇಟ್ ಆಗಿದೆ, ನೀನು ಹೋಗಿ ಮಲ್ಕೋ. ಒಂದೇ ಮನೇಲಿ ಇದ್ರೂ ದೂರ ಮಲ್ಕೋಬೇಕು. ನಿನ್ ಪಕ್ಕ ನಿನ್ ಕೈ ಹಿಡ್ಕೊಂಡು ನಿನ್ ಎದೆ ಮೇಲೆ ತಲೆ ಇಟ್ಕೊಂಡು ಮಲಗಬೇಕು ಅಂತ ಅದೆಷ್ಟು ವರ್ಷದಿಂದ ಕಾಯ್ತಿದ್ದೀನಿ ಗೊತ್ತಾ ವಿಕ್ಕಿ? ನಿಶಿ, ಏನಾಯ್ತು? ಯಾಕೆ ಹಾಗೆ ಯೋಚನೆ ಮಾಡ್ತಿದೀಯಾ?
ಏನಿಲ್ಲ ವಿಕ್ಕಿ. ನಿಶಿ ಒಂದ್ ನಿಮಿಷ. ಆಕ್ಚುಲಿ ತೇಜು ಗಿದ್ದಿದ್ದ ಅಲರ್ಜಿಗೆ ನಮ್ಗೆ ಮೆಡಿಸಿನ್ ಯಾವುದು ಅಂತಾನೆ ಗೊತ್ತಿರಲಿಲ್ಲ. ನಿನಗೆ ಹೇಗೆ ಗೊತ್ತಾಯ್ತು? ಅವನ್ಗೆ ಅಲರ್ಜಿ ಆಗೋ ತರ ಪ್ಲಾನ್ ಮಾಡಿದ್ದೆ ನಾವಲ್ವಾ. ಅದಕ್ಕೆ ಅದನ್ನ ಸರಿ ಮಾಡಿ ನಿನ್ನನ್ನ ಇಂಪ್ರೆಸ್ ಮಾಡೋದು ಹೇಗೆ ಅಂತ ಮುಂಚೆನೆ ಗೂಗಲ್ ಮಾಡಿ ರೆಮಿಡಿ ಹುಡುಕಿಟ್ಟಿದ್ದೆ. ಪ್ರತಿ ಸಲ ಅದು ಅವನಿಗಾದಾಗ್ಲೂ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಒಂದೊಂದ್ಸಲ ಅಲರ್ಜಿ ಜಾಸ್ತಿ ಆದ್ರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೇನೆ ಜ್ಞಾನ ತಪ್ಪೋನು. ಆಕ್ಚುಲಿ ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ವಿಕ್ಕಿ. ತುಂಬಾ ಭಯ ಆಗೋಯ್ತು. ಸಡನ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ. ಅದೇನ್ ಮಾಡ್ಬೇಕು ಅಂತ ಸೊಲ್ಯೂಷನ್ ಕೊಡ್ತು. ಟ್ರೈ ಮಾಡೋಣ ಇನ್ನೇನ್ ಮಾಡೋದು ಅಂತ ಅದನ್ನೇ ಮಾಡಿದೆ. ಲಕ್ಕಿಲಿ ವರ್ಕ್ ಆಗೋಯ್ತು. ತೇಜು ಸರಿ ಹೋದ. ನಿಜವಾಗ್ಲೂ ನಿಶಿ, ಇವತ್ ನೀನ್ ಇಲ್ಲ ಅಂದಿದ್ರೆ ತೇಜು ಪರಿಸ್ಥಿತಿ ನೆನೆಸ್ಕೊಂಡ್ರೇನೆ ಭಯ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ವಿಕ್ಕಿ. ತೇಜು ಏನ್ ಬೇರೋನಲ್ವಲ್ಲ. ನಿನಗ್ ಮಗ ಅಂದ್ರೆ ನನಗೂ ಮಗ ಇದ್ದಂಗೆ. ಗುಡ್ ನೈಟ್ ವಿಕ್ಕಿ. ಗುಡ್ ನೈಟ್ ನಿಶಿ. ನಿನಗ್ ಮಗ ಅಂದ್ರೆ ನನಗೂ ಮಗ ಇದ್ದಂಗೆ. ಹಾ ಹೇಳಿ. ಓಕೆ ಬಾಯ್. ನಿಶಿ, ಅಮ್ಮ ಕಾಲ್ ಮಾಡಿದ್ರಂತೆ, ಪಿಕ್ ಮಾಡಿಲ್ಲ ಅಂತ ಹೇಳ್ತಿದ್ರು. ಪಿಕ್ ಮಾಡ್ಬೇಕು ಅನ್ನಿಸ್ಲಿಲ್ಲ, ಅದಕ್ಕೆ ಮಾಡ್ಲಿಲ್ಲ. ವಾಟ್ ಇಸ್ ದಿಸ್ ನಿಶಿ? ನೀನ್ ಅವರಿಂದ ಎಷ್ಟು ದೂರ ಬಂದಿದೀಯಾ? ಹಾ, ನೀನ್ ಹೇಗಿದೆಯೋ ಏನೋ ಅಂತ ಅವ್ರು ಗಾಬರಿ ಆಗಿರಲ್ವಾ ಹೇಳು? ವಿಕ್ಕಿ, ಗಾಬರಿ ಪಟ್ಕೊಳ್ಳೋದು ಏನಿದೆ? ನಾನೇನ್ ವಾರ್ ಫೀಲ್ಡ್ ಅಲ್ಲಿ ಇಲ್ವಲ್ಲ. ನಾನಿರೋದು ನನ್ನ ಬೆಸ್ಟ್ ಫ್ರೆಂಡ್ ಮನೇಲಿ. ದಿ ಮೋಸ್ಟ್ ಸೇಫೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ನಿಶಿ, ಅದೆಲ್ಲ ಹಾಗಿರ್ಲಿ. ಇಲ್ಲಿ ಹೇಗಿರ್ತೀಯ ಅಂತ ಮನೇಲಿ ಒಂದ್ಸಲ ಅಪ್ಡೇಟ್ ಮಾಡಬೇಕು ತಾನೆ. ಅವ್ರಿಗೂ ಟೆನ್ಷನ್ ಆಗೋದಿಲ್ವಾ? ಅಮ್ಮ ಒಂದೊಂದು ದಿನ ಆಫೀಸಿಂದ ಬರೋದು 10 ನಿಮಿಷ ಲೇಟ್ ಆದ್ರೂ ಸರಿ, ಬ್ಯಾಕ್ ಆಗಿ ಕಾಲ್ ಮಾಡ್ತಾನೆ ಇರ್ತಾರೆ ಟೆನ್ಷನ್ ಮಾಡ್ಕೊಂಡು. ಅಂಥದ್ರಲ್ಲಿ ಬೇರೆ ದೇಶದಲ್ಲಿರೋರ್ಗೆ ಮಗಳು ಹೇಗಿರ್ತಾಳೋ ಏನೋ ಅಂತ ಟೆನ್ಷನ್ ಇರೋದಿಲ್ವಾ ಹೇಳು? ನೋ ವಿಕ್ಕಿ, ನಾನು ಕಾಲ್ ಮಾಡೋದಿಲ್ಲ. ಯಾಕೆ? ತಪಸ್ಸು ಕೂತಾಗ ಕಣ್ಬಿಟ್ರೆ ಎದ್ದೋದ್ರೆ ತಪಸ್ಸು ಭಂಗ ಆಗಲ್ವಾ?